ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸುಮ್ಮಿ ಜಗತ್ತು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋ ಬಂದು ಸೆಕೆಂಡ್ ಡೇ ವಿಡಿಯೋ. ಇದನ್ನೇನು ಈ ಐಟಮ್ ಎಲ್ಲ ನೋಡ್ತಿದ್ದೀರಾ, ಇದೆಲ್ಲ ಕೆನರಾ ಬ್ಯಾಂಕ್ ಕಡೆಯಿಂದ ನಮಗೆ ಪ್ರೊವೈಡ್ ಮಾಡಿರೋದು ಪ್ರಾಕ್ಟೀಸಿಗೆ ಅಂಥೇಳಿ. ಹಾಗೆ ಇವತ್ತು ಐಬ್ರೋ ಬಗ್ಗೆ ಹೇಳ್ತಿದ್ದಾರೆ ಮೇಡಮ್ಮು. ಹಾಗೆ ನೋಟ್ಸು ಕೂಡ ಕೊಡ್ತಿದ್ದಾರೆ. ಈ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಪ್ಲಕ್ಕರ್ ಬೇಕು, ಪ್ಲಕ್ಕರ್ ಅಂತ ಕರಿತೀವಿ. ಓಕೆ, ಅದಾದ್ಮೇಲೆ ಲಾಸ್ಟಿಗೆ ಅಲೋವೆರಾ ಜೆಲ್ ಬೇಕು. ಸೊ ಇಷ್ಟು ಐಟಮ್ ಬೇಕು. ಪೌಡರ್ ಅನ್ನ ಏನಕ್ಕೆ ಹಚ್ತೀವಿ ಅಂತಂದ್ರೆ ನೈಸರ್ಗಿಕವಾಗಿ, ಸಾರಿ, ನಿಮ್ಮ ಬಾಡಿಯಲ್ಲಿ ಹೋಲ್ಸ್ ಇರುತ್ತೆ ಚಿಕ್ಕ ಚಿಕ್ಕದು ಚರ್ಮದಲ್ಲಿ. ಅದಕ್ಕೆ ಹೋಲ್ಸ್ ಅಂತ ನಾನು ಹೋಗ್ಬಿಡಿ, ಪೋರ್ಸ್ ಅಂತ ಕರಿತೀವಿ. ಪೋರ್ಸ್ ಅಂದ್ರೆ ಚಿಕ್ಕ ಚಿಕ್ಕ ಕಣ್ಣಿಗೆ ಕಾಣದ ಹಾಗೆ ರಂಧ್ರಗಳು ಇರುತ್ತೆ. ಅದರ ಮುಖಾಂತರ ನೈಸರ್ಗಿಕವಾಗಿ ನಿಮ್ಮ ದೇಹದಲ್ಲಿ ಉತ್ಪತ್ತಿ ಆಗುವಂತಹ ಬೆವರು ಮತ್ತೆ ಎಣ್ಣೆ ಅಂಶ ಪದೇ ಪದೇ ಹೊರಗಡೆ ಬರ್ತಾ ಇರುತ್ತೆ ಶಾಖ ತಗ್ಗಿದಾಗ. ಸೊ ಹಾಗೆ ಬಂದಾಗ ನೀವು ಅದ್ರ ಮೇಲೆ ಥ್ರೆಡ್ ಹಾಕಿ ಐಬ್ರೋ ಮಾಡಲಿಕ್ಕೆ ಹೋದ್ರೆ ಕೂದಲುಗಳು ಜಾರಿ ಕೂದಲುಗಳು ಕಿತ್ತಿ ಬರಲ್ಲ. ಸೊ ಅದಕ್ಕೆ ಅದನ್ನ ಡ್ರೈ ಮಾಡಲಿಕ್ಕೋಸ್ಕರ ನಾವು ಪೌಡರ್ ಅನ್ನ ಹಚ್ತೀವಿ. ಪೌಡರ್ ಹಚ್ಚಿದ್ರೆ ನೈಸರ್ಗಿಕವಾಗಿ ಬರುವಂತ ಬೆವರಿನ ಅಂಶ ಅಂದ್ರೆ ತೈಲ ಇದೆಲ್ಲ ಸ್ಟಾಪ್ ಆಗುತ್ತೆ. ಸೊ ಅವಾಗ ಡ್ರೈ ಆದ ತಕ್ಷಣ ಕೂದಲು ಆಟೋಮೆಟಿಕ್ ಕಿತ್ಕೊಂಡು ಬರೋಕ್ಕೆ ಈಸಿ ಆಗುತ್ತೆ. ಸೊ ಆ ಒಂದು ದೃಷ್ಟಿಕೋನದಿಂದ ನಾವು ಪೌಡರ್ ಅನ್ನ ಹಚ್ತೀವಿ. ಓಕೆ, ಸೊ ಯಾಕೆ ಬರ್ತೀರಾ ಐಬ್ರೋ ಮಾಡಿಸ್ಕೊಳ್ಳೋಕ್ಕೆ? ಮನೆ ಬೇರೆ ಕಾಯಿಸ್ಬೇಕು.